ಟೇಬಲ್ ಅಲ್ಲಿ ಟಾಪ್ ಅಲ್ಲಿ ಇರೋ ಟೀಮ್ಸ್ ಎಲ್ಲ ಮ್ಯಾಚ್ ನ ಸೋಲ್ತಾ ಇದಾರೆ, ಅದೇ ಬಾಟಮ್ ಅಲ್ಲಿ ಇರೋ ಟೀಮ್ಸ್ ಎಲ್ಲ ಮ್ಯಾಚಸ್ ನ ವಿನ್ ಆಗ್ತಾ ಇದಾರೆ. ನಾನು ಪ್ರಿಡಿಕ್ಟ್ ಮಾಡಿದ್ದೆ SRH PVKS ವಿನ್ ಆಗುತ್ತೆ ಅಂತ, ಬಟ್ ನೋಡಿ ಎರಡು ಉಲ್ಟಾ ಆಯ್ತು. ಇದಕ್ಕೆ ಕಾರಣ ಏನು ಅಂತ ತಿಳಿಸ್ಕೊಡ್ತೀನಿ, ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ. ಮೊದಲನೇ ಮ್ಯಾಚ್ ಬರೋಣ. ಮೊದಲನೇ ಮ್ಯಾಚ್ SRH KKR ಅಲ್ವಾ. ನನ್ಗೆ ಇನ್ನೂ ಶಾಕ್ ಇದೆ, KKR SRH ನ ಬೀಟ್ ಮಾಡ್ತು ಅಂದ್ರೆ ನಿಜನೇ. ಯಾಕಂದ್ರೆ ಹೈದರಾಬಾದ್ ಯಾವ ರೇಂಜ್ ಆಡ್ತಾ ಇದ್ದು ನೋಡಿ. ಲಾಸ್ಟ್ ಆಡಿರೋ 5 ಮ್ಯಾಚಸ್ ಅಲ್ಲಿ 5 ಮ್ಯಾಚಸ್ ವಿನ್ ಆಗಿದ್ರು. ಸಖತ್ತಾಗಿ ಆಡ್ತಾರೆ, ಸಖತ್ ಐಲಿ ಕಾನ್ಫಿಡೆಂಟ್ ಇದ್ರು. KKR ನೋಡಿ, KKR ಎರಡು ಮ್ಯಾಚ್ ವಿನ್ ಆಗಿತ್ತು ಲಾಸ್ಟ್ ಮ್ಯಾಚ್. ಬಟ್ ಆದ್ರೂ ನೋಡಿ ಇವ್ರ ಒಂಥರ ಕಂಪೇರ್ ಮಾಡಿದಾಗ ಹೈದರಾಬಾದ್ ಸಖತ್ ಸ್ಟ್ರಾಂಗ್ ಆಗಿದ್ದು. ಬಟ್ KKR ಅವರು ಅವ್ರನ್ನ ಬೀಟ್ ಮಾಡಿದ್ರಲ್ಲ, ಒಳ್ಳೆ ಕ್ರಿಕೆಟ್ ಆಡಿದ್ರು ಅಂತಾನೆ ಹೇಳ್ಬೋದು. ನೋಡಿ ಹೈದರಾಬಾದ್ ಮೇನ್ ಸೋಲಕ್ ಕಾರಣ ಏನ್ ಗೊತ್ತಾ, ಆ ರೋಮನ್ ಪೋವಲ್ ಒಂದು ಕ್ಯಾಚ್ ತಗೋತಾರೆ ಇಂಡಿ ಕ್ಲಾಸ್ ಇಂದು, ಅದೇ ಮೇನ್ ಟರ್ನಿಂಗ್ ಪಾಯಿಂಟ್. ಇವ್ರಿಗೆ ಹೈದರಾಬಾದ್ ಇನ್ಶಿಯಲ್ ಎಲ್ಲ ಸ್ಟಾರ್ಟ್ ಚೆನ್ನಾಗುತ್ತೆ. 105 ಗೆ 1 ವಿಕೆಟ್ ಇರ್ತಾರೆ. ಅಲ್ಲಿಂದ ನೋಡಿ 164 ಗೆ ಆಲ್ ಔಟ್ ಆಗ್ತಾರೆ. ಅಂದ್ರೆ ಯೋಚನೆ ಮಾಡಿ ಯಾವ ತರ ಆಡಿದ್ರು ಅಂತ, ಬ್ಯಾಟಿಂಗ್ ಕೊಲಾಪ್ಸ್ ಆಯ್ತು ಅಂತ. KKR ಬೌಲಿಂಗ್ ನ ಮೆಚ್ಕೊಳ್ಬೇಕು ಅಂತಾರೆ. ಇವತ್ತು ಸ್ಪಿನ್ನರ್ಸ್ ಡಾಮಿನೇಷನ್ ಜಾಸ್ತಿ ಇತ್ತು. ವರುಣ್ ಚಕ್ರವರ್ತಿ 3 ವಿಕೆಟ್ ತಗೊಂಡಿದ್ದಾರೆ, ಸುನಿಲ್ ನಾರಾಯಣ್ 2 ವಿಕೆಟ್ಸ್ ತಗೊಂಡಿದ್ದಾರೆ. ಒಂಥರ ಸ್ಪಿನ್ನರ್ಸ್ ಆವಳಿ ಅಂತಾನೆ ಹೇಳ್ಬೋದು. ಇವತ್ತು ಟಾಸ್ ವಿನ್ ಆಗಿದೆ ಹೈದರಾಬಾದ್. ಬ್ಯಾಟಿಂಗ್ ಆಡ್ತೀನಿ ಅಂದ್ರೆ ಬ್ಯಾಟಿಂಗ್ ಆಡಕ್ ಬರೋದು ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್. ಇವ್ರ ನಡುವೆ ಪರವಾಗಿಲ್ಲ, ಒಂದು ರೇಂಜ್ ಪಾರ್ಟ್ನರ್ಶಿಪ್ ಬರುತ್ತೆ. 44 ರನ್ಸ್ ಪಾರ್ಟ್ನರ್ಶಿಪ್ ಬರುತ್ತೆ 22 ಬಾಲ್ಸ್ ಅಲ್ಲಿ. ಬಟ್ ಅಭಿಷೇಕ್ ಶರ್ಮಾ ಏನು ಜಾಸ್ತಿ ಆಡಕ್ಕಾಗಲ್ಲ. ಅವ್ರು 4ನೇ ಓವರ್ ಔಟ್ ಆಗ್ಬಿಡ್ತಾರೆ ಕಾರ್ತಿಕ್ ತ್ಯಾಗಿಗೆ. ಅದಾದ್ಮೇಲೆ ನೋಡಿ ಇಶಾನ್ ಕಿಶನ್ ಬರ್ತಾರೆ. ಟ್ರಾವಿಸ್ ಒಂದ್ ಎಂಡ್ ಅಲ್ಲಿ ಆಡ್ತಾ ಇರ್ತಾರೆ. ಮತ್ತೆ ಇಶಾನ್ ಕಿಶನ್ ಟ್ರಾವಿಸ್ ನಡುವೆ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಇವರಿಬ್ಬರ ನಡುವೆ ಪಾರ್ಟ್ನರ್ಶಿಪ್ ಬರೋದು 61 ರನ್ಸ್ ಬರುತ್ತೆ 32 ಬಾಲ್ಸ್ ಅಲ್ಲಿ. ನೋಡಿ ಇವರಿಬ್ರು ಆಡ್ತಾ ಇರ್ತಾರೆ. ಒಂದ್ ಟೈಮ್ ಅಲ್ಲಿ ಇವರು ಪವರ್ ಪ್ಲೇ ದಲ್ಲಿ 6 ಓವರ್ಸ್ 70 ರನ್ಸ್ ಸ್ಕೋರ್ ಮಾಡ್ತಾರೆ. ಒಳ್ಳೆ ಸ್ಕೋರ್ ಅಲ್ಲಿ ಇರ್ತಾರೆ. ನೆಕ್ಸ್ಟ್ 105 ಗೆ 1 ವಿಕೆಟ್ ಇರ್ತಾರೆ. ಅದಾದ್ಮೇಲೆ ನೋಡಿ 9ನೇ ಓವರ್ ಅಲ್ಲಿ ಟ್ರಾವಿಸ್ ಹೆಡ್ ಔಟ್ ಆಗ್ಬಿಡ್ತಾರೆ. ಟ್ರಾವಿಸ್ ಹೆಡ್ ಔಟ್ ಆಗ್ತಾರೆ ವರುಣ್ ಚಕ್ರವರ್ತಿಗೆ. ಅವ್ರು ಔಟ್ ಆಗ್ತಾ ಇದ್ದಂಗೆ ನೆಕ್ಸ್ಟ್ ಕ್ಲಾಸನ್ ಬರ್ತಾರೆ. ಕ್ಲಾಸನ್ ಏನೋ ಜಾಸ್ತಿ ಗೊತ್ತಿರಲ್ಲ, 11ನೇ ಓವರ್ ಅಲ್ಲಿ ಅವರು ಔಟ್ ಆಗ್ಬಿಡ್ತಾರೆ. ನೋಡಿ ರೋಮನ್ ಪೋವಲ್ ಯಾವ ತರ ತಗೊಂಡ್ರು ನೋಡಿ, ಕ್ಯಾಚ್ ಡೈವ್ ಔಟ್ ಹಾಕಿ ಒಂಥರ ಸಿಂಗಲ್ ಹ್ಯಾಂಡ್ ಅಲ್ಲಿ ತಗೊಂಡ್ರು. ಸಖತ್ತಾಗಿದ್ರು ಅಂತ ಹೇಳ್ಬೋದು. ಮೇನ್ ಟರ್ನಿಂಗ್ ಪಾಯಿಂಟ್ ಅದೇ, ಹೈದರಾಬಾದ್ ಸೋಲಕ್ಕೆ ಮತ್ತೆ KKR ಗೆಲ್ಲಕ್ಕೆ. ಅಲ್ಲಿ ಶುರುವಾಯಿತು KKR ಸ್ಪಿನ್ನರ್ಸ್ ನ ಆವಳಿ ಅಂತ ಹೇಳ್ಬೋದು. ಫುಲ್ ಡಾಮಿನೇಷನ್ ಮಾಡಿ ಬಿಸಾಕ್ಬಿಟ್ರು. ನೋಡಿ 105 1 ವಿಕೆಟ್ ಇದ್ದವರು 165 ಗೆಲ್ಲ ಆಲ್ ಔಟ್ ಆದ್ರೆ ಯೋಚನೆ ಮಾಡಿ. ನೆಕ್ಸ್ಟ್ ಕಡೆ ಯಾರ ಕಡೆಯಿಂದ ಪರ್ಫಾರ್ಮೆನ್ಸ್ ಬಂದಿಲ್ಲ. ಒಂಥರ ಕಟ್ ಆಗ್ಬಿಟ್ರು ಅಂತ ಹೇಳ್ಬೋದು ಬ್ಯಾಟ್ಸ್ಮನ್ಸ್ ನ. ನೋಡಿ ಇವ್ರ ಕಡೆ ಬೌಲಿಂಗ್ ಅಂತ ಬಂದಾಗ ಸುನಿಲ್ ನಾರಾಯಣ್ 2 ವಿಕೆಟ್ಸ್ ತಗೊಂಡ್ರು, ಸಖತ್ತಾಗಿ ಮಾಡಿದ್ರು. ವರುಣ್ ಚಕ್ರವರ್ತಿ 4 ಓವರ್ಸ್ ಅಲ್ಲಿ 36 ರನ್ಸ್ ನ ಕೂಡ 3 ವಿಕೆಟ್ ತಗೊಂಡ್ರು. ಇವ್ರ ಕಡೆ ಯಾರ್ಯಾರು ಬೋಲ್ ಹಾಕಿದ್ರೆ ಎಲ್ರಿಗೂ ವಿಕೆಟ್ ಸಿಕ್ಕಿದೆ. ಒಂಥರ ಸಖತ್ತಾಗಿ ಮಾಡಿದ್ರು ಅಂತ ಹೇಳ್ಬೋದು. ಅದೇ 165 ಇನ್ನು 165 ನ ಡಿಫೆಂಡ್ ಮಾಡ್ಕೊಳ್ಳೋಕ್ಕಾಗೋದು. ಅದು ಬೇರೆ ಇದು ಹೈದರಾಬಾದ್ ಸ್ಟೇಡಿಯಂ ಅಲ್ಲಿ ಬೇರೆ. ಹೈದರಾಬಾದ್ ಸ್ಟೇಡಿಯಂ ಅಲ್ಲಿ ಬೇರೆ 200+ ರನ್ಸ್ ನ ಸ್ಕೋರ್ ಮಾಡ್ಬೇಕು, ಇಲ್ಲಾಂದ್ರೆ ಆಗಲ್ಲ. ಬಟ್ ನೋಡಿ ಇವ್ರು ಈ ತರ ಬ್ಯಾಟಿಂಗ್ ಕೊಲಾಪ್ಸ್ ಆದ್ರು. 165 ರನ್ಸ್ ನ ಅಷ್ಟು ಸ್ಕೋರ್ ಮಾಡಿದ್ದು. 66 ಟಾರ್ಗೆಟ್ ಕೊಡ್ತಾರೆ, ಅದನ್ನ ಚೇಸ್ ಮಾಡಬಹುದು KKR ಅವರು. ಅಜಿಂಕ್ಯ ರಹಾನೆ ಮತ್ತೆ ಪಿನ್ಯಾಲನ್ ಇವ್ರದಷ್ಟೇ. ಇವ್ರು ಇಬ್ರು ನಡುವೆ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಅಂತ ಹೇಳ್ಬೋದು. ಜಸ್ಟ್ 24 ಬಾಲ್ಸ್ ಅಲ್ಲಿ 49 ಪಾರ್ಟ್ನರ್ಶಿಪ್ ಬರುತ್ತೆ. ಸಖತ್ತಾಗಿ ಆಡ್ತಾರೆ. ಇವ್ರದ್ದು ಆಕ್ಚುಲಿ ಹೇಳ್ಬೇಕಂದ್ರೆ ಪವರ್ ಪ್ಲೇ ಎಲ್ಲ ಒಂಥರ ಡಾಮಿನೇಟ್ ಮಾಡ್ಬಿಟ್ಟಿರ್ತಾರೆ. 71 ಗೆ 1 ವಿಕೆಟ್ ಅಷ್ಟೇ, ಸಖತ್ತಾಗಿ ಆಡ್ತಾ ಇರ್ತಾರೆ. ಪಿನ್ಯಾಲನ್ ಜಾಸ್ತಿ ಆಡಕ್ಕಾಗಲ್ಲ, ಒಂಥರ ಕ್ಯಾಮೆನ್ ಹಾಕೋದು ಅಂತ ಹೇಳ್ಬೋದು. ಅವರು 13 ಬಾಲ್ಸ್ ಅಲ್ಲಿ 29 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಇವ್ರು ನೋಡಿ ಇನ್ಶಿಯಲ್ ಅಲ್ಲಿ 3 ಓವರ್ಸ್ ನೋಡ್ಕೊಂಡಿರ್ತಾರೆ, ಅಷ್ಟೊಂದಿನ ಅಗ್ರೆಸಿವ್ ಆಗಿ ಆಡಲ್ಲ. ಅದಾದ್ಮೇಲೆ ನೋಡಿ 4ನೇ ಓವರ್ ಅಲ್ಲಿ 27 ರನ್ಸ್ ನ ಸ್ಕೋರ್ ಮಾಡ್ತಾರೆ ಪಿನ್ಯಾಲನ್ ಪ್ಯಾಟ್ ಕಮಿನ್ಸ್ ಗೆ. ಅದೇ ಓವರ್ ಅಲ್ಲಿ ವಿಕೆಟ್ ಹೋಗ್ತಾರೆ ಪ್ಯಾಟ್ ಕಮಿನ್ಸ್ ಗೆ. ಅವ್ರು ನೋಡಿ 13 ಬಾಲ್ಸ್ ಅಲ್ಲಿ 29 ರನ್ಸ್ ನ ಸ್ಕೋರ್ ಮಾಡಿ ಔಟ್ ಆಗ್ತಾರೆ. ನೆಕ್ಸ್ಟ್ ನೋಡಿ ಅಜಿಂಕ್ಯ ರಹಾನೆ ಹಂಗೆ ರಘುವಂಶಿ ಅಜಿಂಕ್ಯ ರಹಾನೆ ಕಡೆಯಿಂದ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಇವ್ರ ನಡುವೆ 84 ರನ್ಸ್ ಪಾರ್ಟ್ನರ್ಶಿಪ್ ಬರುತ್ತೆ. ನೋಡಿ ಇವ್ರಿಬ್ಬರ ನಡುವೆ ಎಷ್ಟು ಪಾರ್ಟ್ನರ್ಶಿಪ್ ಬರ್ತಾಗ ಗೊತ್ತಾಗಿತ್ತು KKR ವಿನ್ ಆಗೋದು, SRH ಕೈಯಲ್ಲಿ ಆಗಲ್ಲ ಅನ್ಬಿಟ್ಟು. ಇವ್ರಿಬ್ಬರ ನಡುವೆ ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. ಅಜಿಂಕ್ಯ ರಹಾನೆ 36 ಬಾಲ್ಸ್ ಅಲ್ಲಿ 43 ರನ್ಸ್ ನ ಸ್ಕೋರ್ ಮಾಡಿ ಔಟ್ ಆದ್ರು. ಅದಾದ್ಮೇಲೆ ಹಂಗೆ ರಘುವಂಶಿನೂ ಅಷ್ಟೇ 47 ಬಾಲ್ಸ್ ಅಲ್ಲಿ 59 ರನ್ಸ್ ನ ಸ್ಕೋರ್ ಮಾಡಿ ಔಟ್ ಆದ್ರು. ಇನ್ನೇನು ಲಾಸ್ಟ್ ಅಲ್ಲಿ ಅಷ್ಟರೊಳಗಡೆ ಮ್ಯಾಚ್ ಅಲ್ಲೇ ಆಲ್ರೆಡಿ ಮುಗಿದೋಗಿತ್ತು. ಇನ್ನೇನು ಬಾಲ್ ಬರೋದು ಬೇಕಾಗಿತ್ತು ಅಷ್ಟೇ. ಲಾಸ್ಟ್ ಅಲ್ಲಿ ರಿಂಕು ಸಿಂಗು ಮತ್ತೆ ಕ್ಯಾಮ್ರನ್ ಗ್ರೀನ್ ಬಂದು ಮ್ಯಾಚ್ ನ ಫಿನಿಶ್ ಮಾಡ್ಕೊಟ್ರು. ರಿಂಕು ಸಿಂಗ್ 11 ಬಾಲ್ ಅಲ್ಲಿ 22 ಆಡಿ ಮ್ಯಾಚ್ ನ ಫಿನಿಶ್ ಮಾಡ್ಕೊಟ್ರು. ಬಟ್ ಇವ್ರನ್ನು ಬೇಗನೆ ಮುಗಿಸಬಹುದಾಯ್ತು. ಬಟ್ ಪರವಾಗಿಲ್ಲ, ಅವ್ರು ಮ್ಯಾಚ್ ವಿನ್ ಆಗೋದು ಇಂಪಾರ್ಟೆಂಟ್ ಆಗಿತ್ತು. ನಿಧಾನಕ್ಕಾದ್ರೂ ಮ್ಯಾಚ್ ವಿನ್ ಆದ್ರಲ್ವ KKR ಅಷ್ಟೇ ಸಾಕಾಗಿತ್ತು. ಹೈದರಾಬಾದ್ ಇವತ್ತು ಸೋಲಕ್ ಕಾರಣ ಅವರು ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು. ನೋಡಿ ಆ ಒಂದು ಕ್ಯಾಚ್ ಯಾವ ತರ ಡಿಫರೆನ್ಸ್ ಮಾಡ್ತಾರೆ ನೋಡಿ. ಕ್ಯಾಚಸ್ ಇಂದ ಮ್ಯಾಚಸ್ ನ ಕೂಡ ವಿನ್ ಆಗ್ಬೋದು ಅಂತ ತೋರಿಸ್ಕೊಟ್ರು KKR ಅವರು. ನೋಡಿ ಆ ಒಂದು ಕ್ಯಾಚ್ ತಗೊಂಡ್ಮೇಲೆ ಯಾವ ತರ ಬ್ಯಾಟಿಂಗ್ ಕೊಲಾಪ್ಸ್ ಆಯ್ತು ಅಂತ. ಅಲ್ಲೇ ಒಂಥರ ಬೌಲರ್ಸ್ ಆಮೇಲೆ ಡಾಮಿನೇಟ್ ಮಾಡಿದ್ದೆ. ಬ್ಯಾಟ್ಸ್ಮನ್ ಬಂದ್ರು ಹೋದ್ರು ಅಷ್ಟೇ. ಆ ತರ ಡಾಮಿನೇಷನ್ ಮಾಡಿದ್ದು KKR ಬೌಲರ್ಸ್ ಕ್ಯಾಚ್ ತಗೊಂಡ್ಮೇಲೆ. ಅದಕ್ಕೆ ಹೇಳೋದು ಕ್ಯಾಚಸ್ ನ ಮಿಸ್ ಮಾಡ್ಬೋದು. ಒಂದು ಕ್ಯಾಚ್ ಮ್ಯಾಚ್ ನ ವಿನ್ ಮಾಡುತ್ತೆ ಅಂತ. ಇದು ಎಕ್ಸಾಂಪಲ್. ಇವಾಗ GT PBKS ಮ್ಯಾಚ್ ಬರೋಣ. ನೋಡಿ PBKS ಈ ತರ ಒಂಥರ ಬ್ಯಾಡ್ ಡೇ ಆಯ್ತು ಅಂತ ಹೇಳ್ಬೋದು. ಈ ಸೀಸನ್ ಅಲ್ಲಿ ನಾವು ಈ ತರ ಪರ್ಫಾರ್ಮೆನ್ಸ್ ನೋಡಿದ್ದಿಲ್ಲ PBKS ಕಡೆಯಿಂದ. ನೋಡಿ ಬ್ಯಾಟಿಂಗ್ ಅಲ್ಲಿ ಯಾವ ತರ ಕೊಲಾಪ್ಸ್ ಆಗಿದ್ದು. ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ನೋಡಿ ಇವರು 47 ಗೆ 5 ವಿಕೆಟ್ಸ್ ಇನ್ನೆಲ್ಲಿ ಸ್ಕೋರ್ ಮಾಡೋದು. ಅದರಲ್ಲಿ ಲೋಯರ್ ಆರ್ಡರ್ ಅಲ್ಲಿ ಸಖತ್ ಪರ್ಫಾರ್ಮೆನ್ಸ್ ಮತ್ತೆ ಅದರಿಂದಲೇ ಎಷ್ಟು ರನ್ಸ್ ನ ಸ್ಕೋರ್ ಮಾಡಕ್ಕಾಯ್ತು 163 ರನ್ಸ್ ನ. ಇಲ್ಲ ಅಂದ್ರೆ ಇನ್ನೂ ಬೇಗನೆ ಆಲ್ ಔಟ್ ಆಗ್ಬಿಡ್ತಾರೆ. 170 ಒಳಗಡೆ ಆಲ್ ಔಟ್ ಆಗ್ಬಿಡ್ತಾ ಇದ್ರು. ನೋಡಿ ಹೆಗ್ಡೆ ಸಖತ್ ಪರ್ಫಾರ್ಮೆನ್ಸ್ ಕೊಟ್ಟರು. ಅವ್ರ ಕಡೆಯಿಂದ 57 ರನ್ಸ್ ಬಂತು. ಮತ್ತೆ ಮಾರ್ಕಸ್ ಸ್ಟೋನಿಸ್ ಕಡೆಯಿಂದನೂ ಬಂತು, ಮಾರ್ಕೋ ಜಾನ್ಸನ್ ಕಡೆಯಿಂದನೂ ಬಂತು. ಇಲ್ಲ ಅಂದ್ರೆ ಇವ್ರು ಇಷ್ಟು ಕೂಡ ಸ್ಕೋರ್ ಮಾಡಕ್ ಆಗ್ತಾ ಇದ್ದಿಲ್ಲ. GT ಬೌಲರ್ಸ್ ಅಂತೂ ಮೆಚ್ಕೊಳ್ಳೇಬೇಕು. ಯಾವ ತರ ಡಾಮಿನೇಟ್ ಮಾಡಿದ್ದು. ಸಿರಾಜ್ ಅಣ್ಣ ಅಂತೂ ಆ ಪ್ರತಿಯೊಂದು ಬಾಲ್ ಒಂಥರ ವಿಕೆಟ್ ಟೇಕಿಂಗ್ ಡೆಲಿವರಿ ತರನೇ ಆಗ್ತಾ ಇದ್ರು. ಆ ತರ ಇದ್ದಿದ್ದು. ಫಸ್ಟ್ನೇ ಓವರ್ ಅಲ್ಲೇ ಒಂಥರ ಡಾಮಿನೇಟ್ ಮಾಡ್ಬಿಟ್ರು ಅಂತ ಹೇಳ್ಬೋದು PBKS ನ. ಸಿರಾಜ್ ಅಂತೂ ಸಖತ್ತಾಗಿ ಹಾಕಿದ್ರು, ರಬಡನು ಸಖತ್ತಾಗಿ ಹಾಕಿದ್ರು. ಯಪ್ಪ PBKS ನ ಫಸ್ಟ್ ಟೈಮ್ ನಾನು ನೋಡಿದ್ದು ಈ ಸೀಸನ್ ಅಲ್ಲಿ ಅಗ್ರೆಸಿವ್ ಆಗಿ ಆಡೋದ್ ಬಿಟ್ಬಿಟ್ಟು ತಡೆದಾಡ್ಕೊಂಡು ನೋಡ್ಕೊಂಡು ಆಡ್ಕೊಂಡಿದ್ದು. ಇದೇ ಫಸ್ಟ್ ಮ್ಯಾಚ್ ಈ ತರ ಆಡಿರೋದು. ಇನ್ನೆಲ್ಲ ಮ್ಯಾಚ್ ಅಗ್ರೆಸಿವ್ ಆಗಿ ಆಡಿದ್ರು. ಬಟ್ ನೋಡಿ ಯಾವ ತರ ಕಟ್ ಹಾಕಿದ್ರು ಅಂದ್ರೆ GT ಬೌಲರ್ಸ್ ಒಂಥರ ಮೆಚ್ಕೊಳ್ಳೇಬೇಕು. ಸಖತ್ತಾಗಿ ಮಾಡಿದ್ರು ಅಂತ ಹೇಳ್ಬೋದು. ನೋಡಿ ಇವ್ರ ಕಡೆ ಹಾಕಿದ್ ಬಾಲ್ ಎಲ್ಲ ಒಂಥರ ವಿಕೆಟ್ ಟೇಕಿಂಗ್ ಡೆಲಿವರಿ ತರ ಬರ್ತಾ ಇತ್ತು. ಆ ತರ ಜೇಸನ್ ಹೋಲ್ಡರ್ ಅವ್ರು ಏನ್ ಮಾಡಿದ್ದು ಯಾಟ್ರಿಕ್ ವಿಕೆಟ್ಸ್ ಅವ್ರು ಸಖತ್ತಾಗಿ ತಗೊಂಡ್ರು ಅಂತಾನೆ ಹೇಳ್ಬೋದು. ಒಂಥರ GT ಬೌಲಿಂಗ್ ನ ಮೆಚ್ಕೊಳ್ಳೇಬೇಕು. ಟಾಪ್ ಲೆವೆಲ್ ಅಲ್ಲಿ ಇತ್ತು.
ಆದ್ರೂ PVKS ಅಷ್ಟೊಂದು ಈಸಿಯಾಗಿ ಬಿಟ್ಕೊಟ್ಟಿಲ್ಲ ಜಿಟಿನೂ ನೋಡಿ ಈ ಸ್ಕೋರ್ ನ ಒಂದು 15 ಓವರ್ ಅಲ್ಲೇ ಮುಗಿಸ್ಬೇಕಾಯ್ತು. ಇವ್ರು ನೋಡ್ರೆ ಲಾಸ್ಟ್ ಬಾಲ್ ತನಕ ಇಟ್ಕೊಂಡು ಹೋಗಿದ್ದಾರೆ. ನಾನೆಲ್ಲ ಸೋತೆ ಹೋಗ್ಬಿಡ್ತಾರೆ ಅನ್ಕೊಬಿಟ್ಟಿದ್ದು ಒಂದು ಟೈಮಲ್ಲಿ ಆತ ಅಷ್ಟು ತನಕ ಇಟ್ಕೊಂಡ್ರು, ಇನ್ನೂ ಬೇಗನೆ ಮುಗಿಸ್ಬೋದಾಯ್ತು. ಬಟ್ ಅವ್ರ ಕಡೆನೂ ಅಷ್ಟೊಂದೇನು ಅಗ್ರೆಸಿವ್ ಆಗಿ ಆಡಿಲ್ಲ, ಯಾರು ಸ್ಲೋ ಆಗಿ ಆಡಿದ್ರು. ಬಟ್ ಹಂಗೂ ಹಿಂಗೂ ತಿನ್ಕೊಂಡು ಮ್ಯಾಚ್ ನ ವಿನ್ ಆದ್ರು. ಜಿಟಿನ ಅವ್ರು ಬಾಲ್ ಮಾಡ್ತಿದ್ರು, ಬ್ಯಾಟಿಂಗ್ ಆಡಕ್ ಬರೋದು ಪಂಜಾಬ್ ಅವರು ಏನು ಚೆನ್ನಾಗಿ ಸ್ಕೋರ್ ಮಾಡೋಣ, ಬ್ಯಾಟಿಂಗ್ ಲೈನ್ ಬರಲ್ಲ, ಒಳ್ಳೆ ಸ್ಕೋರ್ ಕಲೆ ಹಾಕೋಣ ಅನ್ಬಿಟ್ಟು ಏನ್ ಬ್ಯಾಟಿಂಗ್ ಆಡಕ್ ಬರ್ತಾರೆ ಪ್ರಿಯಾಂಶ್ ಆರ್ಯ ಮತ್ತೆ ಸಿಮ್ರನ್ ಸಿಂಗ್. ನೋಡಿ ಇವ್ರ ಕಡೆ ಮೊದಲನೇ ಬಾಲ್ ಔಟ್ ಸಿರಾಜ್ ಹಾಕಿದ್ರಲ್ಲ, ಮೊದಲನೇ ಬಾಲ್ ಔಟ್ ಆಗ್ಬೇಕಾಯ್ತು. ಪ್ರಿಯಾಂಶ್ ಆರ್ಯ ಒಂದ್ ಚಾನ್ಸ್ ಸಿಕ್ತು, ಬಟ್ ಆದ್ರೂ ಅವ್ರು ಜಾಸ್ತಿ ಓದ್ತಿದ್ದಿಲ್ಲ. ಎರಡನೇ ಬಾಲ್ ಔಟ್ ಆಗ್ಬಿಟ್ರು. ನೆಕ್ಸ್ಟ್ ಕೂಪರ್ ಕನಲ್ಲಿ ಬರ್ತಾರೆ, ಅವರು ಅಷ್ಟೇ ಮೂರನೇ ಬಾಲ್ ಔಟ್. ಯಾಕೆ ವಿಕೆಟ್ ಸಿರಾಜ್ ಅಣ್ಣ ಆಗ್ತಾ ಇದ್ದಿದ್ದು ಬಾಲ್ ನೋಡಿ ಒಂಥರ ಹೆಂಗ್ ಆಡಿಸ್ತಾ ಇದ್ರು ಅಂದ್ರೆ ಒಂಥರ ಜೋಶಲ್ಲಿದ್ದು ಸಿರಾಜ್ ಅಣ್ಣ ಅಂತೂ ಪ್ರತಿಯೊಂದು ಬಾಲ್ ವಿಕೆಟ್ ಟೇಕಿಂಗ್ ಡೆಲಿವರಿ ತರ ಆಗ್ತಾ ಇದ್ದು. ಒಂದೇ ಓವರ್ ನೋಡಿ ಮೊದಲನೇ ಓವರಲ್ಲೇ ಇವ್ರ ಬ್ಯಾಟಿಂಗ್ ಕೊಲಾಪ್ಸ್ ಆಗ್ಬಿಟ್ಟು ಮೊದಲನೇ ಓವರಲ್ಲೇ 2 ವಿಕೆಟ್ಸ್ ತಗೊಂಡ್ಬಿಟ್ರು. ಒಂದ್ ಎಂಡಲ್ಲಿ ರಬಡ, ಒಂದ್ ಎಂಡಲ್ಲಿ ಸಿರಾಜ್, ಒಂಥರ ದಾಳಿ ಮಾಡ್ಬಿಟ್ರು ಅಂತ ಹೇಳ್ಬೋದು. ಇವ್ರು ಇಂಪ್ಯಾಕ್ಟ್ ಹೇಳ್ಬೇಕಂದ್ರೆ ಪವರ್ ಪ್ಲೇ ದಲ್ಲಿ 35 ರನ್ಸ್ ಅಷ್ಟೇ ಸ್ಕೋರ್ ಮಾಡೋದು, 3 ವಿಕೆಟ್ಸ್ ಕಳ್ಕೊಬಿಡ್ತಾರೆ. ಸಖತ್ ಕಷ್ಟ ಪಡ್ತಾ ಇರ್ತಾರೆ. ಹಂಗೂ ನೋಡಿ ಶ್ರೇಯಸ್ ಅಯ್ಯರ್ ಅಷ್ಟೊಂದು ಆಡಲ್ಲ, ಅವರು 21 ಬಾಲ್ಸ್ ಅಲ್ಲಿ 19 ರನ್ಸ್ ಸ್ಕೋರ್ ಮಾಡ್ತಾರೆ. ಅವ್ರು ನಿಧಾನಕ್ಕೆ ಆಡ್ತಾರೆ, ಬಟ್ ಅವರು ಔಟ್ ಆಗ್ಬಿಡ್ತಾರೆ. ಅವ್ರು ಔಟ್ ಆದಾಗ 47ಗೆ 5 ವಿಕೆಟ್ ಇರುತ್ತೆ ನೋಡಿ. ಅಲ್ಲಿಂದ ಒಂದು ಚೂರ್ ಪಾರ್ಟ್ನರ್ಶಿಪ್ ಬರುತ್ತೆ ಅಂತ ಹೇಳ್ಬೋದು. ನೋಡಿ ಅಲ್ಲಿ ತನಕ ಬ್ಯಾಟಿಂಗ್ ಕೊಲಾಪ್ಸ್ ಆಯ್ತು. ಅದಾದ್ಮೇಲೆ ಸ್ಟೋನಿಸ್ ಮತ್ತೆ ಹೆಗ್ಡೆ ಕಡೆಯಿಂದ ಒಂಥರ ಪಾರ್ಟ್ನರ್ಶಿಪ್ ಬಂತ ಅಂತ ಹೇಳ್ಬೋದು. ಇವ್ರಿಬ್ರು ನಡುವೆ ಬಂದಿದ್ದ ಪಾರ್ಟ್ನರ್ಶಿಪ್ 79 ರನ್ಸ್ 44 ಬಾಲ್ಸ್ ಅಲ್ಲಿ. ಆದ್ರಿಂದ ಇವ್ರು ಒಂಥರ ಬಚಾವಾದ್ರು ಅಂತ ಹೇಳ್ಬೋದು. ಇಲ್ಲಾಂದ್ರೆ ಇವ್ರು ಇನ್ನೂ ಆಲ್ ಔಟ್ ಆಗ್ಬಿಡ್ತಾರೆ, ಬೇಗ ಆಲ್ ಔಟ್ ಆಗ್ಬಿಡ್ತಾ ಇದ್ರು. ಇಲ್ಲಾಂದ್ರೆ ಇವ್ರ ಕೈಯಲ್ಲಿ ಆಡಕ್ ಆಗ್ತಿದ್ದಿಲ್ಲ. ಏನ್ ತಮಾಷೆನ 47ಗೆ 5 ವಿಕೆಟ್ಸ್ ಅಂತ ನೋಡಿ, ಅಲ್ಲಿಂದ ಇಲ್ಲಿ ತನಕ ಇಟ್ಕೊಂಬಂದಂತ. ಮಾರ್ಕಸ್ ಸ್ಟೋನಿಸ್ ಒಳ್ಳೆ ಆಟ ಆಡಿದ್ರು ಅಂತ ಹೇಳ್ಬೋದು. 31 ಬಾಲ್ಸ್ ಅಲ್ಲಿ 40 ರನ್ಸ್ ನ ಸ್ಕೋರ್ ಮಾಡಿದ್ರು. ಹೆಗಡೆನೂ ಸಖತ್ ಆಡ್ತಾರೆ. ಅವ್ರು ಅಗ್ರೆಸಿವ್ ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರ ಕಡೆ ಅಗ್ರೆಸಿವ್ ಆಡೋದಂದ್ರೆ ಅವ್ರ ಒಬ್ಬರೇ. ಅವ್ರೊಂದು ಓವರ್ 14th ಓವರ್ ಮನವ್ ಸುತ್ತರ್ಗೆ ಹೊಡಿತಾರೆ, 27 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಸಖತ್ ಎಗ್ಗಾಮುಗ ಇಟ್ಬಿಡ್ತಾರೆ ಅಂತ ಹೇಳ್ಬೋದು. ಅವ್ರಿಗೆ ಓಡೋದು ಅದೇ ಫಸ್ಟ್ ಓವರ್, ಅದೇ ಓವರ್ ಅಲ್ಲಿ 27 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಎಗ್ಗಾಮುಗ ಬಿಸಾಡ್ಬಿಡ್ತಾರೆ ಅಂತ ಹೇಳ್ಬೋದು. ಅವ್ರು ಸಖತ್ ಆಡ್ತಾರೆ. ಅವರು ಬಂದು 29 ಬಾಲ್ಸ್ ಅಲ್ಲಿ 57 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಮತ್ತೆ ಮಾರ್ಕೋ ಜಾನ್ಸನ್ ಅಷ್ಟೇ ಲಾಸ್ಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಾರೆ 11 ಬಾಲ್ಸ್ ಅಲ್ಲಿ 20. ಇಷ್ಟೆಲ್ಲ ಮುಗಿತಾ ಇದ್ದಂಗೆ ಅವರು ಸ್ಕೋರ್ ಮಾಡೋದು 163. ಬೌಲಿಂಗ್ ಅಂತ ಬಂದಾಗ ಅವ್ರ ಕಡೆ ನೋಡಿ ಸಿರಾಜ್ 2 ವಿಕೆಟ್ಸ್ ತಗೊಂಡಿದ್ದಾರೆ, ಕೈಸರಬ್ಬ 2 ವಿಕೆಟ್ಸ್ ತಗೊಂಡಿದ್ದಾರೆ. ಜೇಸನ್ ಹೋಲ್ಡರ್ ನೋಡಿ 4 ಓವರ್ ಅಲ್ಲಿ 24 ರನ್ಸ್ ಕೊಟ್ಟು 4 ವಿಕೆಟ್ಸ್ ತಗೊಂಡಿದ್ದಾರೆ. ಸಖತ್ತಾಗಿ ಮಾಡಿದ್ರು ಅಂತ ಪ್ರತಿಯೊಬ್ಬರು ಜಿಟಿ ಬೌಲರ್ಸ್ ಸಖತ್ತಾಗಿ ಮಾಡಿದ್ರು ಅಂತಾನೆ ಹೇಳ್ಬೋದು. ಇನ್ ನೋಡಿ ಇಂಥ ಬ್ಯಾಟಿಂಗ್ ಗ್ರೌಂಡ್ ಅಲ್ಲಿ ಹೋಗಿ 163ಗೆಲ್ಲ ಕಟ್ ಹಾಕಿದಾರೆ ಅಂದ್ರೆ ಯೋಚನೆ ಮಾಡಿ, ಜಿಟಿ ಒಳ್ಳೆ ಬೌಲಿಂಗ್ ಅಂತಾನೆ ಹೇಳ್ಬೇಕು. ಪಂಜಾಬ್ ಗಿಲ್ಲ ಗೊತ್ತಾಯ್ತು ಡಿಪಾರ್ಟ್ಮೆಂಟ್ ಗಳ ಸಖತ್ ಕಷ್ಟ ಇದೆ ಅಂತ, ಬಟ್ ಆದ್ರೂ ಒಂದು ಓಪಲ್ ಬರ್ತಾರೆ ಅಂದ್ರೆ ಜಿಟಿದಲ್ಲಿ ಅರ್ಲಿ ವಿಕೆಟ್ಸ್ ಏನೋ ತಗೊಂಡ್ರೆ ವಿನ್ ಆಗೋ ಚಾನ್ಸಸ್ ಇರುತ್ತೆ. ಆ ಓಪಲ್ ಬರ್ತಾರೆ. ಮತ್ತೆ ಜಿಟಿ ಬ್ಯಾಟಿಂಗ್ ಆಡಕ್ ಬರ್ತಾರೆ. ಜಿಟಿ ಬ್ಯಾಟ್ಸ್ಮನ್ ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ಏನು ಅಷ್ಟೊಂದು ಆಡಲ್ಲ, 2ನೇ ಓವರ್ ಅಲ್ಲಿ ಔಟ್ ಆಗೋಗ್ಬಿಡ್ತಾರೆ ಹರ್ಷದೀಪ್ ಸಿಂಗ್ಗೆ. ಅದಾದ್ಮೇಲೆ ನೋಡಿ ಸಾಯಿ ಸುದರ್ಶನ್ ಮತ್ತೆ ಜಾಸ್ ಬಟ್ಲರ್ ಕಡೆಯಿಂದ ಒಳ್ಳೆ ಪಾರ್ಟ್ನರ್ಶಿಪ್ ಬರೋದು ಅಂತ ಹೇಳಿ ಅವ್ರ ನಡುವೆ 40 ಬಾಲ್ಸ್ ಅಲ್ಲಿ 53 ರನ್ಸ್ ಪಾರ್ಟ್ನರ್ಶಿಪ್ ಬರುತ್ತೆ. ಏನು ಅಗ್ರೆಸಿವ್ ಆಗಿ ಬರಲ್ಲ, ನಿಧಾನಕ್ಕೆ ಆಡ್ತಾ ಇರ್ತಾರೆ. ಮತ್ತೆ ನೋಡಿ ಜಾಸ್ ಬಟ್ಲರ್ ಔಟ್ ಆಗ್ಬಿಡ್ತಾರೆ. ಜಾಸ್ ಓದ್ತಿರಲ್ಲ, ಅವರು 22 ಬಾಲ್ಸ್ ಅಲ್ಲಿ 26 ರನ್ಸ್ ಸ್ಕೋರ್ ಮಾಡಿ ಅವರು ಔಟ್ ಆಗ್ಬಿಡ್ತಾರೆ. ಒಂದ್ ಎಂಡಲ್ಲಿ ಸಾಯಿ ಸುದರ್ಶನ್ ಆಡ್ತಾ ಇರ್ತಾರೆ. ಮತ್ತೆ ಅವ್ರ ಕಡೆ ಇನ್ನೊಬ್ಬ ಡೆಬ್ಯೂಟೆಂಟ್ ಸಿಂಧು ಅಂತ ಬರ್ತಾರೆ. ಅವ್ರ ಕಡೆಯಿಂದ ಒಂಥರ ಕ್ಯಾಮೆರಾ ಬರುತ್ತೆ ಅಷ್ಟೇ, ಅವರು ಏನು ಜಾಸ್ತಿ ಆಡಲ್ಲ. ನೆಕ್ಸ್ಟ್ ನೋಡಿ ವಾಷಿಂಗ್ಟನ್ ಸುಂದರ್ ಮತ್ತೆ ಸಾಯಿ ಸುದರ್ಶನ್ ಕ್ರೀಸ್ ಅಲ್ಲಿ ಇರೋ ತನಕ ಜಿಟಿ ಡಗೌಟ್ ಅಲ್ಲಿ ಒಂಥರ ಖುಷಿಯಾಗಿರ್ತಾರೆ. ಯಾವಾಗ ಸಾಯಿ ಸುದರ್ಶನ್ ಔಟ್ ಆಗ್ತಾರೋ ನೋಡಿ, ಸಾಯಿ ಸುದರ್ಶನ್ ಔಟ್ ಆಗ್ತಿದ್ದೆ ಒಂಥರ ಟ್ರಿಕಿ ಆಗ್ಬಿಡುತ್ತೆ ಅಂತ ಹೇಳ್ಬೋದು. ನೋಡಿ ಲಾಸ್ಟ್ ಅಲ್ಲಿ ಆಮೇಲೆ ಬರೋರು ಯಾರು ಆಡಲ್ಲ. ವಾಷಿಂಗ್ಟನ್ ಸುಂದರ್ ಒಂದ್ ದಿನ ಆಡ್ತಾರೆ, ಬಟ್ ನೆಕ್ಸ್ಟ್ ಬರೋ ರಾಹುಲ್ ತಿವಾಟಿಯ ಕಡೆಯಿಂದ ಪರ್ಫಾರ್ಮೆನ್ಸ್ ಬರೋ ಅವ್ರು ವೇಸ್ಟ್ ಮಾಡ್ಬಿಡ್ತಾರೆ. 6 ಬಾಲ್ಸ್ ಅಲ್ಲಿ 2 ರನ್ಸ್. ಅವ್ರು ಔಟ್ ಆಗೋ ಟೈಮಲ್ಲಿ 80 ಬಾಲ್ಸ್ 24 ಬೇಕಾಗಿತ್ತು, ಆ ತರ ಆಗ್ಬಿಡುತ್ತೆ. ಮತ್ತೆ ಜೇಸನ್ ಹೋಲ್ಡರ್ ಔಟ್ ಆಗ್ಬಿಡ್ತಾರೆ, ಅವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಬರಲ್ಲ. ಲಾಸ್ಟ್ ಅಲ್ಲಿ ಹರ್ಷದ್ ಖಾನ್ ಇವ್ರು ಆಕ್ಚುಲಿ ಹೇಳ್ಬೇಕಂದ್ರೆ ಲಾಸ್ಟ್ ಅಲ್ಲಿ ಯಾವ ತರ ಈಕ್ವೇಷನ್ ಬರುತ್ತೆ ಅಂದ್ರೆ 6 ಬಾಲ್ 11 ಬಂದ್ಬಿಡುತ್ತೆ. ಅವಾಗ ನೋಡಿ ಮಾರ್ಕಸ್ ಸ್ಟೋನಿಸ್ ಹಾಕ್ತಾರೆ ಲಾಸ್ಟ್ ಓವರ್, ಬಟ್ ಆದ್ರೂ ಅವರು ಯಾರ್ ಕರ್ಸ್ ಹಾಕ್ತಾರೆ, ಬಟ್ ಯಾರ್ ಕರ್ಗೂ ಬಿಟ್ಟಿಲ್ಲ. ಇವರು ಹರ್ಷದ್ ಖಾನ್ ಒಂದು 4 ಹೊಡಿತಾರೆ, ಸಖತ್ತಾಗಿ ಆಡ್ತಾರೆ. ಮತ್ತೆ ಲಾಸ್ಟ್ ಅಲ್ಲಿ ವಾಷಿಂಗ್ಟನ್ 6 ಹೊಡೆದು ಮ್ಯಾಚ್ ನ ಫಿನಿಶ್ ಮಾಡ್ಕೊಡ್ತಾರೆ. ನೋಡಿ ಇವ್ರು ಇನ್ನು ಆಕ್ಚುಲಿ ಬೇಗನೆ ಮುಗಿಸಬಹುದಾಯ್ತು. ಇಲ್ಲಿ ಸ್ವಲ್ಪ ವೇಸ್ಟ್ ಮಾಡಿದ್ರು ಬಾಲ್ಸ್ ಸ್ವಲ್ಪ ಟಾಪ್ ಆರ್ಡರ್ ಅಷ್ಟೇ ಅಷ್ಟೊಂದು ಯಾರು ಅಗ್ರೆಸಿವ್ ಆಗಿ ಆಡಿಲ್ಲ, ನಿಧಾನಕ್ಕೆ ಆಡಿದ್ರು. ಆದ್ರಿಂದ ಇಲ್ಲಿ ತನಕ ಬಂತು ಮ್ಯಾಚ್. PVKS ಬೌಲಿಂಗ್ ಅಂತ ಬಂದಾಗ ವಿಕೆಟ್ಸ್ ತೆಗೆದಿರೋದು ಯಾರಂದ್ರೆ ಹರ್ಷದೀಪ್ ಸಿಂಗ್ 4 ಓವರ್ಸ್ ಅಲ್ಲಿ 24 ರನ್ಸ್ ಕೊಟ್ಟು 2 ವಿಕೆಟ್ಸ್ ತಗೊಂಡಿದ್ದಾರೆ. ಮತ್ತೆ ವೈಶಾಖ್ ವಿಜಯ್ ಕುಮಾರ್ 4 ಓವರ್ಸ್ ಅಲ್ಲಿ 31 ರನ್ಸ್ ಕೊಟ್ಟು 2 ವಿಕೆಟ್ಸ್ ತಗೊಂಡಿದ್ದಾರೆ. ಬಟ್ ಬೌಲಿಂಗ್ ಚೆನ್ನಾಗಿ ಮಾಡಿದ್ರು, ಯಾಕಂದ್ರೆ ಇದು ಇಷ್ಟು ಒಂದು ಎಲ್ಲ ಕಡಿಮೆ ಟಾರ್ಗೆಟ್ ಕೊಟ್ಟು ಡಿಪೆಂಡ್ ಮಾಡಕ್ಕಾಗಲ್ಲ. ಬೌಲರ್ಸ್ ಕೈಲೂ ಸಖತ್ ಕಷ್ಟನೇ. ಬಟ್ ಬ್ಯಾಟಿಂಗ್ ಅಲ್ಲಿ ಇನ್ನೂ ಒಂದು 30 ರನ್ಸ್ ಆತರ ಆಡ್ ಮಾಡಿದ್ರೆ PVKS ವಿನ್ ಆಗ್ತಾ ಇತ್ತು. ಈ 2 ಮ್ಯಾಚ್ ಮುಗಿದ ಇದ್ದಾಗ ಪಾಯಿಂಟ್ಸ್ ಟೇಬಲ್ ನೋಡೋಣ. ಪಾಯಿಂಟ್ಸ್ ಟೇಬಲ್ ಅಲ್ಲಿ ಯಾವುದೇ ಚೇಂಜಸ್ ಆಗಿಲ್ಲ, ಯಾವ ಪ್ಲೇಸ್ ಅಲ್ಲಿ ಇದ್ರು ಅದೇ ಪ್ಲೇಸ್ ಅಲ್ಲಿ ಇದ್ದಾರೆ. ಬಟ್ PVKS ನೋಡಿ ಟಾಪ್ 1 ಅಲ್ಲಿ ಫಿನಿಶ್ ಮಾಡೋ ಸಾಧ್ಯತೆ ಇತ್ತು. ಬಟ್ ಇವಾಗ ಆ ಮ್ಯಾಚ್ ಸೋತಿದ್ರಿಂದ ಇವಾಗ ನೋಡಿ ಟಾಪ್ ಅಲ್ಲಿ 4 ಟೀಮ್ಸ್ ಇದಾವಲ್ಲ, 4 ಟೀಮ್ಸ್ ಎಲ್ಲ 12 ಇದಾವೆ. ಪಂಜಾಬ್ ಮಾತ್ರ 13 ಇದೆ, 1 ಪಾಯಿಂಟ್ ಅದೇ ಎಕ್ಸ್ಟ್ರಾ ಡ್ರಾಗ್ ಇದ್ರಿಂದ ಅವ್ರದ್ದು. ಬಟ್ ಇನ್ನೆಲ್ಲ ಸೇಮ್ ಇದೆ. ಆದ್ರಿಂದ ಇವಾಗ ಟಾಪ್ 2 ಅಲ್ಲಿ ಯಾರು ಫಿನಿಶ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಸಖತ್ ಟ್ರಿಕ್ ಇದೆ ಯಾರು ಫಿನಿಶ್ ಮಾಡ್ತಾರೆ ಅಂತ. ನೋಡಿ ಜಿಟಿ ಮ್ಯಾಚ್ ವಿನ್ ಆಗ್ತಾ ಇದ್ದಂಗೆ ಕೆಳಗಡೆ ಇದಾರಲ್ಲ CSK DC KKR, ಇವ್ರು ಸ್ವಲ್ಪ ಕಷ್ಟ ಆಗುತ್ತೆ. ಇವರಿಗೆ ಡಿಫರೆನ್ಸ್ ಬಂದು 4 ಪಾಯಿಂಟ್ಸ್ ಇದೆ, ಆದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಕೆಳಗಡೆ ಇರೋರಿಗೆ ಜಿಟಿ ವಿನ್ ಆಗಿದ್ದಕ್ಕೆ. ಜಿಟಿ ನೋಡಿ ಇವಾಗ ಒಂಥರ ಪ್ಲೇ ಆಫ್ ರೇಸ್ ಅಲ್ಲಿ ಬಂತು ಅಂತ ಹೇಳ್ಬೋದು. ಇವಾಗ ನೆಕ್ಸ್ಟ್ ಏನಾದ್ರು ಮ್ಯಾಚ್ ಬೇರೆಯವ್ರ ಮೇಲೆ ಇರೋರು ಏನಾದ್ರು ಮ್ಯಾಚ್ ಸೋತು ಜಿಟಿ ಏನಾದ್ರು ಮ್ಯಾಚ್ ವಿನ್ ಆದ್ರೆ ಟಾಪ್ 4 ಒಳಗಡೆ ಹೋಗುವ ಸಾಧ್ಯತೆ ಇದೆ. ಜಿಟಿಗೆ ಒಂಥರ ಪ್ಲೇ ಆಫ್ ಪಾಸಿಬಲ್ ಜಾಸ್ತಿ ಆಯ್ತು ಅಂತ ಹೇಳ್ಬೋದು. ಒಂಥರ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಆಗ್ತಾ ಇದೆ ಪಾಯಿಂಟ್ಸ್ ಟೇಬಲ್. ಇದು ಇವತ್ತಿನ ಮ್ಯಾಚ್ ರಿವ್ಯೂ ಆಗಿದೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಯೋಗ ಟೇಕ್ ಕೇರ್, ಬಾಯ್.